ಹೆಲೋ ಮೈ ಬ್ಯೂಟಿಫುಲ್ ಪೀಪಲ್ಸ್, ಮತ್ತೊಂದು ಜರ್ನಿ ಮತ್ತೊಂದು ವಿಡಿಯೋಗೆ ಸ್ವಾಗತ. ಟೈಮ್ ಆಗಿದೆ 3:47. ಸೊ ನಾವಿವತ್ತು ಹೊರಟಿದ್ದೀವಿ ಕೇರಳದ ವಯನಾಡುಗೆ. ಇವತ್ತಿನ ಜರ್ನಿ ಅರೌಂಡ್ 370 ಕಿಲೋಮೀಟರ್ಸ್ ಇದೆ. ನನ್ನ ಫ್ರೆಂಡ್ ಒಂದು ಎಂಗೇಜ್ಮೆಂಟ್ ಇದೆ, ಕಾಲೇಜ್ ಫ್ರೆಂಡ್. ಸೊ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಆಕ್ಚುಲಿ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಇನ್ನು ನನ್ನ ಫ್ರೆಂಡ್ಸು ಬೈಕಲ್ಲಿ, ನಾನು ಒಬ್ಬನೇ ಬೈಕಲ್ಲಿ ಹೋಗ್ತಿರೋದು. ನನ್ನ ಫ್ರೆಂಡ್ಸ್ ಎಲ್ಲ ಟಿ ಟಿಲಿ ಹೊರಟಿದ್ದಾರೆ. ಕಾಲೇಜ್ ಹತ್ರ ಹೋಗ್ಬೇಕು ನಾನು ಇವಾಗ. ಹೋಗಿ ಮೀಟ್ ಆಗೋಣ ಅಲ್ಲಿ. ಹೇಳ್ತೀನಿ ನಿಮಗೆ ಏನೇನು ಜರ್ನಿ ಹೆಂಗಿರುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಇವಾಗ ನಾವಿದ್ದೀವಿ ಕನಕಪುರದಲ್ಲಿ. ಕನಕಪುರ ಬೈಪಾಸ್ ಹೋಗ್ತಾ ಇದ್ದೀವಿ. ಟಿ ಟಿ ಆಲ್ರೆಡಿ ಹೊರಟಿದೆ. ಐ ಥಿಂಕ್ ಅವ್ರು ಬೇರೆ ರೂಟ್ ತಗೋತಾರೆ, ನಾನು ಬೇರೆ ರೂಟ್ ತಗೋತೀನಿ. ಅವ್ರು ಹೋಗೋದು ಚಾಮರಾಜನಗರ, ಗುಂಡ್ಲುಪೇಟೆ, ಬಂಡೀಪುರ ಫಾರೆಸ್ಟ್ ಮೇಲೆ ಕೇರಳ ಎಂಟ್ರಿ ಆಗ್ತಾರೆ. ನಾನು ಹೋಗೋದು ಮೈಸೂರು, ಹುಣಸೂರು ಆ್ಯಂಡ್ ನಾಗರಹೊಳೆ ಫಾರೆಸ್ಟ್ ಮೇಲೆ ನಾನು ಎಂಟ್ರಿ ಆಗ್ತೀನಿ. ಐ ಥಿಂಕ್ ಆಂಧ್ರವೇ ಎಲ್ಲಾದ್ರೂ ಸಿಗ್ಬೋದು ಮಳವಳ್ಳಿವರೆಗೂ. ನೋಡೋಣ, ಎಲ್ಲಾದ್ರೂ ಸಿಕ್ಕರೆ ಒಂದು ಹಾಯ್ ಬಾಯ್ ಹೇಳ್ಬಿಟ್ಟು ನಮ್ಮ ಪ್ರಯಾಣ ನಾವು ಸ್ಟಾರ್ಟ್ ಮಾಡೋಣ. ಅವ್ರ ಪ್ರಯಾಣ ಅವ್ರು ಸ್ಟಾರ್ಟ್ ಮಾಡಲಿ. ಅವ್ರ ಮುಂದೆ ಚೆನ್ನಾಗಿ ಕಾಣಿಸ್ತದೆ. ಐ ಥಿಂಕ್ ನಾಳೆ ಹುಣ್ಣಿಮೆ ಇರ್ಬೋದು. ನಾಳೆ ಆದರೆ ಇವತ್ತು ಹುಣ್ಣಿಮೆ ಇರ್ಬೋದು. ಇವತ್ತು ನೈಟ್ ಫುಲ್ ಮೂನ್ ಬರುತ್ತೆ. ಚೆನ್ನಾಗಿದೆ, ಕೂಲಾಗಿದೆ, ತುಂಬ ಚಳಿ ಇಲ್ಲ. ಸೂಪರ್, ಮ್ಯಾನೇಜಬಲ್. ಚೆನ್ನಾಗಿದೆ. ಅರೌಂಡ್ 89 ಕ್ರೂಸಿಂಗ್ ಮಾಡೋಣ. ಬೈಕ್ ಪರ್ಫಾರ್ಮೆನ್ಸ್ ಅಂತೂ ಸಾಕತ್ತಾಗಿದೆ. ಮೋಟಲ್ 7100 10W40 ಫುಲ್ಲಿ ಸಿಂಥೆಟಿಕ್ ಯೂಸ್ ಮಾಡಿರೋದು. ಸೂಪರ್ ಸ್ಮೂತು, ಒಂದು ಸ್ವಲ್ಪನೂ ವೈಬ್ರೇಷನ್ ಇಲ್ಲ, ಫೀಲೇ ಆಗ್ತಿಲ್ಲ ಗಾಡಿ. ಆಯ್ತು, ಚೈನ್ಗೂ ಅದೇ ಹಾಕ್ಬಿಟ್ಟಿದ್ದೀನಿ. ಚೈನ್ಗೂ 7100, ಚೈನ್ ಫುಲ್ ಸ್ಮೂತ್ ಆಗಿ ಹೋಗಿರ್ತದೆ. ಚೆನ್ನಾಗಿದೆ. ಹೋಗ್ತಾ ಇದ್ದೀವಿ. ಓಹೋ, ಎದುರುಗಡೆ ಏನಾದರೂ ಬಂದರೆ ಏನೂ ಕಾಣಿಸಲ್ಲ. ವೈಸರ್ ಚೇಂಜ್ ಮಾಡಿಸ್ಬೇಕು, ಸ್ವಲ್ಪ ಹಳೆದಾಗ ಹೋಗಿದೆ. ದಟ್ಸ್ ಇಟ್. ಓಯ್ ಹೈ, ಅಯ್ಯಯ್ಯೋ ಅಯ್ಯಯ್ಯೋ. ಓಕೆ, ಮತ್ತೆ ಕಾಫಿ ಕುಡ್ದೆ, ಒಂದು ಸ್ವಲ್ಪ ಇದೆ ಬರ್ತಿಲ್ಲ. ಪರವಾಗಿಲ್ಲ ಗುರು, ಡಿಮಾಂಡ್ ಇಟ್ ಮಾಡ್ತಾನೆ. ಅದೇ ಅಲ್ಲ ಟಿ ಟಿ, ಐ ಥಿಂಕ್ ಅದೇ ಇರುವಂಗದೆ, ನನಗೆ ಗೊತ್ತಿಲ್ಲ. ಐ ಥಿಂಕ್ ಬಸ್ ಇರ್ಬೋದು. ಟಿ ಟಿ ಇನ್ನು ಮುಂದೆ ಹೊಂಟಾಗಿರುತ್ತೆ. ಐ ಥಿಂಕ್ ಟಿ ಟಿನು 80-90 ಹೋಗ್ತಾರೆ ಗುರು. ಅವರು ಸಖತ್ ಸ್ಪೀಡಲ್ಲಿ ಹೋಗ್ತಾರೆ. ಓಕೆ, ಅಲ್ಲೆಲ್ಲಾದ್ರೂ ಅವ್ರು ಸಿಕ್ಕಿದ್ರೆ ಮತ್ತೆ ತೋರಿಸ್ತೀನಿ ಅದೆಲ್ಲ. ಬಾಯ್. ಓಕೆ, ಇವಾಗ ನಾವಿದ್ದೀವಿ ಮೈಸೂರು ಔಟರ್ ರಿಂಗ್ ರೋಡ್. ಟೈಮು 5:30 ಆಗಿದೆ. ಹೊಟ್ಟೆ ಹಸ್ವಾಯ್ತದೆ ಆಗಲೇ. ಮೊದಲು ಕಾಫಿ, ಒಂದು ಬಾಳೆಹಣ್ಣು ತಿನ್ಕೊಂಡು ಬಂದೆ, ಆದರೆ ಹೊಟ್ಟೆ ಹಸ್ವಾಯ್ತದೆ. ಚೆನ್ನಾಗದೆ ಗುರು, ಪೀಸ್ಫುಲ್ ಆಗಿ ಮೈಸೂರು, ಕಡಿಮೆ ಟ್ರಾಫಿಕ್. ಎಲ್ಲ ಟ್ರಿಪ್ ಹೋಗೋರೆಲ್ಲ ಹೋಯ್ತಾವ್ರೆ ಗುರು. ಅದೆಷ್ಟು ಜನ ಹೋಯ್ತಾವ್ರೋ, ಅದೆಷ್ಟು ಕ್ರೌಡ್ ಇರುತ್ತೋ ಗೊತ್ತಿಲ್ಲ. ಐ ಹೋಪ್
ಕ್ರೌಡ್ ಇಲ್ಲ ಅಂದ್ರೆ ಚೆನ್ನಾಗಿರುತ್ತೆ, ಪ್ಲೇಸ್ನೆಲ್ಲ ಚೆನ್ನಾಗಿ ನೋಡ್ಬೋದು. ನೋಡೋಣ, ಸಾಟರ್ಡೆ ಸಂಡೇ ಬೇರೆ, ನ್ಯೂ ಇಯರ್ ಬೇರೆ. ನ್ಯೂ ಇಯರ್ ಕ್ರೇಜ್ ಇನ್ನು ಹಂಗೆ ಇರುತ್ತೆ ಎಲ್ಲರಲ್ಲೂ. ಲೈಟ್ಸ್ ಮಾತ್ರ ಸಾಕತ್ತಾಗ ಆಗೋವೆ ಸೀರಿಯಸ್ಲಿ. ಸಖತ್ತಾಗತ್ತೆ ಲೈಟ್ಸ್ ಎಲ್ಲ. ಇಂಡಿಕೇಟರ್ ಏನಾದ್ರು ಯೂಸ್ ಮಾಡ್ರಿ, ಯಾಕೆ ಹಿಂಗೆ ಬರ್ತೀರಾ ಸಡನ್ ಆಗಿ? ಚೆನ್ನಾಗಿದೆ. ಇದೇ ರೋಡಲ್ಲಿ ಹಿಂಗೆ ಹೋದ್ರೆ ಚಾಮುಂಡಿ ಹಿಲ್ಸ್ ಊಟಿಗೆ ಹೋಗುತ್ತೆ, ಈ ಕಡೆ ಹೋದ್ರೆ ಬೆಂಗಳೂರು ರೋಡ್ ಮತ್ತೆ ಯಾವುದು ಮಡಿಕೇರಿಗೆ ಹೋಗೋ ರೋಡ್ ಸಿಗುತ್ತೆ. ಚೆನ್ನಾಗಿದೆ, ಪೀಸ್ಫುಲ್ ಆಗಿ ಆರಾಮಾಗಿ 80 ಕ್ರೂಸ್ ಮಾಡೋದು. ಐ ಥಿಂಕ್ ಈ ರೋಡ್ದು ಸ್ಪೀಡ್ ಲಿಮಿಟ್ 80 ಎಲ್ಲ ಅನಿಸುತ್ತೆ, ಇನ್ನೂ ಕಡಿಮೆ. ಆದರೆ ಏನು ಮಾಡೋದು, ಅಷ್ಟರಲ್ಲಿ ಹೋಗೋಕ್ಕಾಗಲ್ಲವೇ, ನಿಧಾನಕ್ಕೆ ಹೋಗ್ಬೇಕು ಮಗ. ಅದಕ್ಕೆ ಈ ಸ್ಪೀಡ್ ಮೇಂಟೈನ್ ಮಾಡೋದು 80. ಲೈಟ್ಸ್ ಅಂತೂ ಸಕ್ಕತ್ತಾಗಬೇಕು, ಒಳ್ಳೆ ಮೇಂಟೆನೆನ್ಸ್ ಮಾಡವ್ರೆ. ಒಂದು ಲೈಟು ಕೆಟ್ಟಾಗಿಲ್ಲ, ಅದು ನೋಡ್ತಾ ಇದ್ದೀನಲ್ಲ, ಅಲ್ಲಿವರೆಗೂ ಕಾಣಿಸ್ತದೆ. ಅಪ್ಪ ಸೂಪರ್. ಮೇಲ್ ಸ್ವಲ್ಪ ಲೂಸ್ ಆಗಲಿಲ್ಲ, ಹಂಗೆ ಹಿಂದಕ್ಕೆ ಹೋಗ್ಬಿಡುತ್ತೆ ಗಾಳಿ, ಜಸ್ಟ್ ಗಾಳಿಗೆ. ಬ್ಯಾರಿಕೇಡ್ ಹಾಕವ್ರೆ, ಆ ಕಡೆಯಿಂದ ಲೈಟ್ ಹೊಡೆದ್ರೆ ಈ ಕಡೆಯಿಂದ ಏನು ಕಾಣಿಸಲ್ಲ. ಹೊಟ್ಟೆ ಹಸಿವಾಯ್ತಾ, ಬೇಕು ಏನಾದ್ರು ತಿನ್ಬೇಕು. ಮೈಸೂರಲ್ಲಿ 6 ಗಂಟೆಗೆ, ಸಾರಿ 5:15 ಎಲ್ಲಿ ಏನು ಸಿಗ್ತದೆ ಅಂತ ಕಮೆಂಟ್ ಮಾಡಿ ನೋಡೋಣ. ಯಾರಾದರೂ ಮೈಸೂರು ಈ ವಿಡಿಯೋ ನೋಡ್ತಿದ್ರೆ. ಗುರು, ಏನ್ ಗುರು ನಿಂಗ ಹಾಕೊಂಡ್ ಬ್ಯಾರಿಕೇಡ? ಯಪ್ಪ, ನೆಟ್ಗೆ ಬಂದು ಕುತ್ಕೊಂಡ್ಬಿಡ್ತಾರೆ ಅದ್ರಲ್ಲಿ, ಅಷ್ಟೇ ಕಾಣಿಸ್ತೇ ಇಲ್ಲ ಅಲ್ಲಿದ್ದು ಬ್ಯಾರಿಕೇಡು. ಅಟ್ಲೀಸ್ಟ್ ಅದಕ್ಕೆ ಚೆನ್ನಾಗಿ ರೇಡಿಯಂ ಆದ್ರೂ ಹಾಕೋದಲ್ವಾ? ರೇಡಿಯಮ್ಮನು ಕರೆಕ್ಟ್ ಆಗಿರ್ಲಿಲ್ಲ ಅದಕ್ಕೆ. ಯಾವನಾದ್ರು ಸ್ಪೀಡಾಗಿ ಬಂದಾದ್ರೆ ಫೈಡ್ ಅಂತ ಹೊಡ್ಕೊತದೆ. ಸ್ವಲ್ಪ ಹೊಟ್ಟೆ ಮಾತ್ರ ಸಕ್ಕತ್ ಹಸಿವಾಯ್ತಾ ಇದೆ. Thank you, Moto. Wow. Nice. ಮೈಸೂರು ರಿಂಗ್ ರೋಡ್ ಬಿಟ್ಟು ಈ ಕಡೆ ಹುಣಸೂರು ಕಡೆ ಹೋಗುತ್ತಲ್ಲ, ಪಿರಿಯಾಪಟ್ಟಣ, ಮಡಿಕೇರಿ, ಈ ರೂಟಿಗೆ ಬಂದಿದ್ದೀವಿ. ರೋಡ್ ಮಾತ್ರ ಹೊರ್ಸ್ತಾಗತ್ತೆ ಗುರು. ನೈಟ್ ರೈಡ್ಗೆ ಲಾಯಕ್ಕೆ ಅಲ್ಲ ಇದು. ವೈಟ್ ಲೈನ್ ಇಲ್ಲ, ಹಂಪ್ಸ್ಗಳ ಹತ್ರ ಏನೂ ಇಲ್ಲ. ಅಯ್ಯೋ, 2-3 ಹಂಪ್ಸ್ ಆರಿಸ್ಬಿಟ್ಟೆ ಗುರು ಆವಾಗಿಂದ. ಎಲ್ಲ ಪ್ಯಾಚಿ ರೋಡು, ಗುಂಡಿ ರೋಡು. ಅದು ಯಾವಾಗ ರೆಡಿ ಮಾಡ್ತಾರೋ, ಏನ್ ಹಿಂಗೆ ಇಟ್ಕೊಂಡವರು. ವರ್ಷ ಹೋಗೋದೇ ಗೊತ್ತಿರೋ ರೋಡ್ ಅಂತೂ ಹೇಳಿಲ್ವಾ. ನೈಟಲ್ಲಂತೂ ಬೈಕ್ಗೆ ಲಾಯಕ್ಕೆ ಇಲ್ಲ. ಅದೇ ಸಿಟ್ಟು ಅಪ್ಪ, 2 ಫೋಕಸ್ ಲೈಟ್ ಕಟ್ಕೊಂಡು ಹೋಗ್ಬೇಕು.
ಅವಾಗ ರೋಡ್ ಕಾಣಿಸ್ತದೆ, ಗುಡ್ಡಿ ಎಲ್ಲವೇ ಏನು ಅಂತ ಎಲ್ಲ ಕಾಣಿಸ್ತದೆ. ಹೆವಿ ವರ್ಸ್ಟ್ ಆಗದೆ ರೋಡ್ ಮಾತ್ರ. ಇಲ್ಲ ಹೆಲ್ಮೆಟ್ಗೆ ಒಂದು ಲೈಟ್ ಹಾಕಬಹುದು, ಗಾಡಿಗೆ ಹಾಕೊಂಡ್ರೆ ಗೊತ್ತಲ್ಲ ಹಿಡ್ಕೊಂಡ್ಬಿಡ್ತಾರೆ. ಓ ಬಾ ಬಾ ಬಾ. ನಮ್ ಬ್ರೇಕ್ ಬೇರೆ ಯಾಕೋ ಲೈಟಾಗಿ ಫೇಡ್ ಆಗೋಗದೆ ಅನ್ಸುತ್ತೆ. ಆಕ್ಚುಲಿ ಒಂದ್ಸರಿ ಎಲ್ಲ ಕಳೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಹಾಕ್ಬೇಕಾಗಿತ್ತು, ಮಿಸ್ ಮಾಡ್ಕೊಬಿಟ್ಟೆ. ಇದರಿಂದ ಬಂದ ತಕ್ಷಣ ಕೆಲಸ ಮಾಡಬೇಕು. 6 ಗಂಟೆ ಆಗೋದು ಇನ್ನೂ ಬೆಳಗಾಗಿಲ್ಲ ಗುರು. ಏನೆಲ್ಲ ಟ್ರಿಪ್ ಹೋಗ್ತಿರೋರೆ ಗುರು, ಯಾವ ಕಡೆ ಹೋಯ್ತಾವ್ರೋ ಗೊತ್ತಿಲ್ಲ. ಕೇರಳಕ್ಕೆ ತಿರ್ಕೋತಾರೋ ಇಲ್ಲ ಮಡಕೇರಿಗೆ ಹೋಯ್ತಾರೋ ಗೊತ್ತಿಲ್ಲ, ಆದ್ರೆ ಎಲ್ಲ ಟ್ರಿಪ್ ಹೋಗ್ತಿರೋರೆ. ಅಯ್ಯೋ ಕಾಣಿಸೋದೇ ಇಲ್ಲ ಗುರು, ಇಲ್ಲಿ ಏನದೇ ಇಲ್ಲ. ಇನ್ನೂ ಬೆಳಕಾಗಿಲ್ವ ನನಗೆ, ಅದೇ ಬೇಜಾರು. 6 ಗಂಟೆ ಆಲ್ರೆಡಿ. ಈ ನಮ್ಮ R15 ಲೈಟು ಸಾಕಾಗೋದೇ ಇಲ್ಲ. ಇದು ಇದು ಲೋ ಬೀಮು, ಇದು ಹೈ ಬೀಮು, ಏನಕ್ಕೂ ಸಾಕಾಗಲ್ಲ. ಏನೇನಕ್ಕೂ ಸಾಕಾಗಲ್ಲ. ಈ ರೋಡ್ ಇದೆಲ್ಲ ಒಂದು ಅಂಶದೆ, ಒಂದು ಏನು ಸೈನ್ ಬೋರ್ಡ್ ಇಲ್ಲ, ಏನು ಇಲ್ಲ ಇಲ್ಲಿ. ಓಹೋ, ಅದು ಸ್ಲೋಪ್ ಆಗೋದು ಅದು ಹಂಸು. ಅದೇ ಬಂದ ತಕ್ಷಣ ಮರಕಾರ ಬಿಡ್ತೀವಿ ಜೋರಾಗಿ ಏನಾದ್ರು ಬಿಟ್ರೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಬೈಕು, ಆದ್ರೆ ಬ್ರೇಕ್ಸ್ ಸ್ವಲ್ಪ ಕಮ್ಮಿ ಹೋಗಿದೆ. ಓ ಹೋ 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 ಹೋ. ಅದೆಲ್ಲ ಹೋಯ್ತಿದ್ದೆ, ಗೊತ್ತಿಲ್ಲ ಎಲ್ಲ ಕತ್ಲೆ ಆಗೋಯ್ತು. ಇನ್ನೂ ಬೆಳಕಾಗಿಲ್ವಲ್ಲ ಗುರು, ಮೈಸೂರಲ್ಲಿ ಬೆಳಕಾಗಿ ಬಂದಿರ ನನ್ನ. ಅಯ್ಯೋ ಯಾವಾಗ ಬೆಳಕಾಯ್ತದೋ, ಈ ಗುಂಡಿಗಳು ಯಾವಾಗ ಕಾಣಿಸ್ತಾವೋ ನಮ್ಗೆ, ಅದೇ ಬೇಜಾರಾಯ್ತು. ಇಲ್ಲ ಓಕೆ, ಇಲ್ಲೊಂದು ಸ್ವಲ್ಪ ಪರವಾಗಿಲ್ಲ ರೋಡು, ಎಲ್ಲೋ ಗುಂಡಿಗಳು ಕಾಣಿಸ್ತಾ ಇಲ್ಲ, ಪಾಟ್ ಹೋಲ್ಸು. ಅಲ್ಲಿ ವರ್ಸ್ಟ್ ಆಗಿತ್ತು ಗುರು, ಗುಂಡಿಗಳು ಬಿಟ್ರೆ ಹೊಟ್ಟೆ ಹೊಡಿತದೆ. ಐ ಥಿಂಕ್ 6:30 ಸನ್ರೈಸ್ ಇರೋದು ಇವಾಗ ಈ ಟೈಮಿಂಗ್ಸ್. ಗೂಗಲ್ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಅರ್ಧ ಗಂಟೆ ಬೇಕು ಅನ್ಸುತ್ತೆ ಸನ್ರೈಸ್ ಆಗೋದು. ನೋಡೋಣ, ಇವರೆಗೂ ನಿಧಾನ ತೋರಿಸೋಣ ಆಮೇಲೆ ವಿಡಿಯೋ. ಎಲ್ಲಿದ್ದೀವಿ ಇವಾಗ ನಾವು? ಐ ಥಿಂಕ್ ಹುಣಸೂರು ಇನ್ನೂ ಬಂದಿಲ್ಲ ಅನ್ಸುತ್ತೆ, ಒಂದು ಸ್ವಲ್ಪ ದೂರ ಅದೇ ಅನ್ಸುತ್ತೆ. ಇಲ್ಲ ಹುಣಸೂರು ದಾಟ್ಬಿಟ್ಟಿದ್ದೀವ ಗೊತ್ತಿಲ್ಲ. ರೋಡ್ಸಲ್ಲಂತೂ ಹೆವಿ ವೆಹಿಕಲ್ಸ್ ಇವೆ. ನಾನು ಮೂವ್ ಆಯ್ತಿದ್ರೆ ಗೊತ್ತಾಗಲ್ಲ, ನಿಂತ್ಕೊಂಡಿದ್ರೆ ಎಷ್ಟು ವೆಹಿಕಲ್ಸ್ ಹೋಯ್ತಾವ ಗೊತ್ತಾ. ಅಯ್ಯೋ ನೋಡ್ರೆ ಸೈಕಾಯ್ತಾರೆ. ಎಲ್ಲ ಯಾವ ಕಡೆ ಹೋಯ್ತಾವ್ರೋ ಗೊತ್ತಿಲ್ಲ. ಇಲ್ಲೊಂದು ಸಕ್ಕತ್ತಾಗಿದ್ದಾವೆ, ಇಲ್ಲಿ ಕಾಣಿಸ್ತಾ ಇದ ಎಲ್ಲ ಕೊಕ್ರೆಗಳಿದೆ. ಮರದ ತುಂಬ ಕೊಕ್ರೆನೆ. ಒಂದು ಫೋಟೋ ಹಿಡ್ಕೊಳ್ಳೋಣ, ಚೆನ್ನಾಗಿದೆ. ಇದಕ್ಕೆ ಅಲ್ವಾ ಬರೋದು, ನೋಡ್ಕೊಂಡು ಸುತ್ತಾಡ್ಕೊಂಡು. ಏನೋ ಹೂವಾಗ್ಬಿಟ್ಟಿರುವಂಗದೆ ಅದರಲ್ಲಿ. ಆಲ್ರೆಡಿ ಕಡ ಹೇಗೆ ಬೆಳಕಿದ್ರೆ ಇನ್ನೂ ಸಕ್ಕತ್ತಾಗಿರ್ತದೆ. ಓ ಅಯ್ಯೋ ಅಯ್ಯೋ, ಇಲ್ಲೇ ಕೂತವಣ್ಣ, ನೋಡ್ಲೇ ಇಲ್ಲ. ಎಂತ ಜಾಗ ಹೆಂಗ್ ಮಾಡಕ್ ಬಿಡ್ತಾರೆ ಗುರು. ವಾಶ್ರೂಮ್ ಕಟ್ಟಿಸ್ಕೊಳಕ್ಕಾಗಲ್ವಾ?
ಆಲ್ಮೋಸ್ಟ್ ಬೆಳಕಾಗಿದೆ, ಸಾಕಾಗಿದೆ. ಓಕೆ, ಪಾಟ್ ಹೋಲ್ಸ್ ಎಲ್ಲ ಕಾಣಿಸ್ತಾವೆ, ಪರವಾಗಿಲ್ಲ. ನಂದು ಟೈಮು 6:42 ಆಗಿದೆ. ಹೇಳಿಲ್ಲ 6:30ಗೆ ಆಯ್ತದೆ, ಬೆಳಕಾಯ್ತದೆ ಅಂತ. ಓಕೆ, ನಾನೇನು ಆವಾಗಿಲ್ಲ ಇಲ್ಲಿಗೆ ಹಾಕಿದ್ದೀನಿ. ಮೋಸ್ಟ್ಲಿ ಇದು ಯಾವುದೋ ಫಾರೆಸ್ಟ್ ಒಳಗಡೆ ಎಂಟ್ರಿ ಕೊಟ್ಟು ಪಿರಿಯಾಪಟ್ಟಣ ಮುಗಿಸ್ಕೊಂಡು ಒಬ್ರು ಇಲ್ಲ ರೋಡಲ್ಲಿ ಎಲ್ಲ ಎಲಿಫೆಂಟ್ ಕ್ರಾಸ್ ಮಾಡ್ತಾ ಹೋಗುತ್ತೆ. ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಅಂತೆ ಇದು. ಒಳ್ಳೆ ಪೀಸ್ಫುಲ್ ಆಗಿ ಸಾಕಾಗದೆ, ಬೇಕಾದ ಮಿತಿ 40, ನಾವು 80 ಹೋಗ್ತಾ ಇದ್ದೀವಿ. ವಾವ್, ಸಕ್ಕದಾಗದೆ. ಇವಾಗ ಆ ಕಡೆಯಿಂದ ಬಿಡ್ತಾವ್ರೆ ಅನ್ಸುತ್ತೆ, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ನಾನಿದೆ ಫಸ್ಟ್ ಈ ರೂಟಲ್ಲಿ ಬಂದಿರೋದು, ಸೊ ನೋಡೋಣ ಹೆಂಗಿರುತ್ತೋ. ಆಕ್ಚುಲಿ ಇನ್ನೊಂದು ಆ ಸೈಡಿಂದ ಒಂದು ರೂಟ್ ಇದೆ, ಎಲ್ಲಿ ಹುಣಸೂರಿಂದ ಒಂದು ರೂಟ್ ಇದೆ, ಅದು ಮಿಸ್ ಆಗೋಯ್ತು. ನಾನು ಆಕ್ಚುಲಿ ಅಲ್ಲೇ ಬರಬೇಕಾಗಿತ್ತು, ಪ್ಲಾನ್ ಇದ್ದಿದ್ದು ಹಂಗೇನೆ. ಅದು ಸ್ವಲ್ಪ ಮುಂದೆ ಬಂದ್ಬಿಟ್ಟೆ, ಮ್ಯಾಪಲ್ಲಿ ಈಗ ನೋಡಿ ತೋರಿಸ್ಬಿಡ್ತು ಪಿರಿಯಾಪಟ್ಟಣಕ್ಕೆ ಬಂದು ಇಲ್ಲಿಂದ ಬರೋವಂಥದ್ದು. ಸೊ ಆ ಕಡೆಯಿಂದ ಬಂದು ಇದಕ್ಕೆ ಜಾಯಿನ್ ಆದರೆ ಇನ್ನೂ ಸ್ವಲ್ಪ ರೋಡು ರಶ್ ಆಗ್ಬೋದು, ಐ ಡೋಂಟ್ ನೋ. ಸೊ ನೋಡೋಣ, ಫ್ರೀ ಆಗಿದ್ರೆ ಚೆನ್ನಾಗಿರ್ತದೆ. ಐ ಥಿಂಕ್ ಇಲ್ಲಿಂದನೇ ಸ್ಟಾರ್ಟ್ ಅನಿಸ್ತದೆ, ನಾಗರಹೊಳೆ ಅದು ಏನು ಕಾಡು, ಕೆಮ್ಮುಗುರು ಸ್ವಲ್ಪ ಓಡ ಹೋಗಿತ್ತು. ಇದೇನು ದೇವಸ್ಥಾನದ ದೇವಸ್ಥಾನ ಇರ್ಬೋದು. ಓಹೋ, ಎಲ್ಲ ಕಿದೋಗದೆ ರೋಡು. ಎಲ್ಲ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೆ ಗುರು, ಅದೇನು ಕರ್ಮ, ನಾವು ಕರ್ನಾಟಕದ ರೋಡ್ ಎಲ್ಲ ಹಾಕಿದ್ದಾಗಿರ್ತದೆ. ಏನು ಮಾಡೋಣ, ಇಲ್ಲೆಲ್ಲ ಆನೆ ಬಂದವೆ, ಅಲ್ಲೆಲ್ಲ ಆನೆ ಲತ್ತಿ ಈ ಕಡೆ. ಸಖತ್ ಪೀಸ್ಫುಲ್ ಆಗಿದೆ. ಒಂದೇ ಒಂದು ಆನೆ ಆದರೂ ಕಾಣಿಸಿದ್ರೆ ಚೆನ್ನಾಗಿರುತ್ತೆ. ಯಾಕೆ ಆನೆ ನಿಮ್ಗೆ ಕಾಣಿಸಿಲ್ಲ? ನಾನು ಏನು ಮಾಡಿದ್ದೀನಿ ನೋಡಿ ಖುಷಿ ಪಡ್ತೀನಲ್ವಾ. ಓಕೆ, ಸಿಗೋಣ ಇನ್ನು ಡೀಪ್ ಜಂಗಲ್ ಒಳಗೆ. ಕೋತಿ ಅನ್ಸಿತ್ತು. ಜೈ ಶ್ರೀರಾಮ್. ಎಲ್ಲೂ ಕಾಣಿಸೋದೇ ಇಲ್ಲ. ಇಲ್ಲೆಲ್ಲ ರೋಡ್ ಸೈಡಲ್ಲಿ ಒಂದು ನಿಂತಿದ್ರೆ ಹಾಯ್ ಮಾಡಿ ಹೋಗ್ಬೋದಾಗಿತ್ತು. ಇಲ್ಲಿ ರೈಟ್. ಕೊಡಗು ಜಿಲ್ಲೆ ಪ್ರಾರಂಭ. ಓ, ಇದೆಲ್ಲ ಕೊಡಗು ಸೇರ್ಕೋತದಾ? ನಂಗೂ ಗೊತ್ತಿಲ್ಲ ಗುರು. ಓಹೋ, ಈ ರೋಡ್ ಸ್ವಲ್ಪ ರಶ್ ಅದೆ, ವೆಹಿಕಲ್ಗಳು ಬರ್ತಾವೆ ಹೋಯ್ತಾವೆ. ಬರೀ ಟ್ರಕ್ಸೇ ಅವೆ. ಅಟ್ಲೀಸ್ಟ್ ಹೋಗೋ ಪ್ಲೇಸ್ ಎಲ್ಲ ಫ್ರೀ ಇದೆ, ಚೆನ್ನಾಗಿರ್ತದೆ. ಹಾರನ್ ಮಾಡಬಾರ್ದಂತೆ. ಈ ಥರ ಅನಿಸಿದ್ರೆ ಓಕೆ, ಚೆನ್ನಾಗಿರುತ್ತೆ.
ಸ್ಟ್ರೈಟ್ ಆಗದೆ ಗುರು ರೋಡು. ಓಹೋ ಹೋ 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 ಹೋ.